ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆದಿಸಭೆಯಲ್ಲಿ ಕಂಡುಬಂದಂಥ ಮೊದಲ ಪಾಪ ಏನಪ್ಪ ಅಂತಂದರೆ ಕಪಟತನ. ಕಪಟತನ ಎಂಬುದಾಗಿ ನಾವು ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಅಲ್ಲಿ ಅನನೀಯ ಮತ್ತು ಸಫೈರಳ ಬಗ್ಗೆ ನಾವು ಓದ್ತೇವೆ. ಅವರ ಪಾಪ ಏನಾಗಿತ್ತು? ಅವರ ಪಾಪ ಆಸ್ತಿ ಮಾರಾಟದಿಂದ ಬಂದ ಎಲ್ಲ ಹಣವನ್ನು ಅವರು ದೇವರಿಗೆ ಕೊಡದೆ ಅವರು ಕೊಡಲಿಲ್ಲ. ಆ ಕೊಡದೇ ಇದ್ದದ್ದು ಅವರ ಪಾಪ ಆಗಿತ್ತು. ಇಲ್ಲ, ಅದು ಅವರ ಪಾಪ ಆಗಿರಲಿಲ್ಲ. ನೀವು ನಿಮ್ಮ ಆಸ್ತಿಯನ್ನು 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿರ್ತೀರಿ. ಕೇವಲ 50,000 ರೂಪಾಯಿಯನ್ನು ದೇವರಿಗೆ ಕೊಡೋದಕ್ಕೆ ತೀರ್ಮಾನಿಸಿದ್ದೀರಿ. ಅದು ಪಾಪ ಅಲ್ಲ. ನೀವು ದೇವರಿಗೆ ಏನನ್ನು ಕೊಡದೇ ಇದ್ದರೂ ಸಹ ಅದು ಪಾಪ ಅಲ್ಲ. ನೀವು ದೇವರಿಗೆ ಎಷ್ಟು ಕೊಡಬೇಕು ಅನ್ನುವುದನ್ನು ನಿರ್ಧಾರ ಮಾಡೋದು ಅದು ನಿಮ್ಮ ಪರ್ಸ್ನಲ್, ವೈಯಕ್ತಿಕವಾದದ್ದು. ಆ ವೈಯಕ್ತಿಕವಾದಂಥ ವಿಚಾರ. ದೇವರು ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ನಿಮಗೆ ಕೊಡುವುದರಲ್ಲಿ ಸಂತೋಷ ಇಲ್ಲದಿದ್ದರೆ ನೀವು ಏನನ್ನ ಕೊಡದೆ ಇರುವುದು ಒಳ್ಳೆಯದು. ನಿಮ್ಮ ಹಣ ಅವರಿಗೆ ಬೇಕಿಲ್ಲ. ಅವರಲ್ಲಿ ಬೆಳ್ಳಿ ಬಂಗಾರಗಳು ಹೇರಳವಾಗಿವೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಗಮನಿಸಿ, ನಾನು ಏನನ್ನು ಹೇಳೋದಕ್ಕೆ ಬರ್ತಾ ಇದ್ದೇನೆಂತಂದರೆ, ಅನಾನೀಯ ಸಫೈರಳು ಈ ಸಾಯೋದಕ್ಕೆ ಕಾರಣ ಏನಪ್ಪ? ಕಾರಣ ಏನು ಅಂತ ಹುಡುಕ್ತಾ ಹೋದರೆ, ಅನನೀಯ ತನ್ನ ಆಸ್ತಿ ಮಾರಾಟದ ಸಂಪೂರ್ಣ ಮೊತ್ತವನ್ನು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುವ ಹಾಗೆ ನಟಿಸ್ತಾನೆ. ಇತರ ಪವಿತ್ರ ಜನರಲ್ಲಿ ಅವನು ಸಾಲಿನಲ್ಲಿ ಸೇರಿಕೊಂಡ ಅನನೀಯ ಅವರಂತೆ ಪವಿತ್ರವಾಗಿ ಸಾಧುವಾದಂಥ ಒಂದು ಮುಖಭಾವವನ್ನು ಇರಿಸಿಕೊಂಡು ಅವನೊಬ್ಬ ಕಪಟಿಯಾಗಿ ನಟನಾಗ್ತಾನೆ. ಆದರೆ ಒಬ್ಬ ದೈವಿಕ ಮನುಷ್ಯನಾಗಿದ್ದ ಪೇತ್ರನು ಇದರಿಂದ ಮೋಸ ಹೋಗಲಿಲ್ಲ. ಅನಾನ್ಯನಿಗೆ ತೋರಿಕೆಯ ಸಾಧುತ್ವದ ಒಂದು ಸೋಗಲಾಡಿತನ, ಅದನ್ನು ಗ್ರಹಿಸುವ, ವಿವೇಚಿಸುವ ವರವನ್ನು ದೇವರು ಕೊಡ್ತಾನೆ. ಹಾಗಾಗಿ ನೀವು ನೋಡಿ, ಅಪೊಸ್ತಲ ಕೃತ್ಯಗಳು 5:3 ನಾವು ನೋಡ್ತೇವೆ, ಅನಾನೀಯ ಸೈತಾನನು ನಿನ್ನ ಹೃದಯವನ್ನು ತುಂಬಿದ್ದಾನೆಯೇ, ಪವಿತ್ರಾತ್ಮನನ್ನು ವಂಚಿಸಬೇಕು ಎಂದುಕೊಂಡಿದ್ದೀಯಾ. ನೋಡಿ, ಯಾರನ್ನು ವಂಚಿಸ್ತಾ ಇದ್ದೀಯ ಮಾರಾಯ? ನೀನು ಯಾರನ್ನು ವಂಚಿಸ್ತಾ ಇದ್ದೀಯ? ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 5:3 ಓದಿಕೊಳ್ಳಿ. ಆಗ ಪೇತ್ರನು, ಅನನೀಯನೇ, ಪವಿತ್ರಾತ್ಮನಿಗೆ ಸುಳ್ಳು ಹೇಳಿ ಹೊಲದ ಕ್ರಯದಲ್ಲಿ ಒಂದು ಭಾಗವನ್ನು ತೆಗೆದಿಡುವಂತೆ ಸೈತಾನನು ನಿನ್ನ ಹೃದಯವನ್ನು ತುಂಬಿಕೊಂಡದ್ದು ಯಾಕೆ? ನೋಡಿ, ಯಾಕೆ ನೀನು ಸೈತಾನನಿಗೆ ಹೃದಯವನ್ನು ಕೊಟ್ಟೆ? ಆ ಹೊಲ ನಿಂದೆ ಮಾರಾಯ, ನೀನು ಮಾರಿರೋದು. ಆದರೆ ಅದರಲ್ಲಿ ಒಂದು ಭಾಗವನ್ನು ತೆಗೆದಿಡುವುದಕ್ಕೆ ನಿನಗೆ ಸೈತಾನನು ಯಾಕೆ ಹೃದಯ ತುಂಬಿಕೊಂಡನು? ಇವತ್ತು ನಾವು ಹಾಗೇ ಇದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ದೇವರ, ಕೊಡುವ ಹೃದಯವನ್ನು ಕೊಡು ಸ್ವಾಮಿ. ನಿಮ್ಮ ಸಭೆಗೆ ಕೊಡುವಂಥ ಧಾರಾಳವಾದಂಥ ಹೃದಯವನ್ನು ಕೊಡು ಸ್ವಾಮಿ. ದೇವಾ ಅಪ್ಪ, ವಿಲಿಯಂ ಕೋಲ್ಗೇಟನ್ನು ನೋಡುವುದಾದರೆ ಸ್ವಾಮಿ, ದುಡಿದ
ಮೊತ್ತದಲ್ಲಿ 90 ಭಾಗ ಕೊಟ್ಟನಂತೆ ದೇವರೇ. 90 ಭಾಗ ಕೊಟ್ಟು ನಿನ್ನ ರಾಜ್ಯವನ್ನು ಕಟ್ಟಿದನು ಸ್ವಾಮಿ. ಹಾಗೆ ನಾವು ಸ್ವಾಮಿ ದುಡಿದ ಹಣದಲ್ಲಿ ದಶಮಾಂಶವನ್ನು ಯಾವುದೇ ಕಾರಣಕ್ಕೂ ಕದ್ದಿಕೊಳ್ಳದೆ ಕೊಡುವ ಕೃಪೆಯನ್ನು ಅನುಗ್ರಹಿಸಿದಪ್ಪ. ಸಹಾಯ ಮಾಡಯ್ಯ, ಸುಖ ಕೊಡಯ್ಯ, ಬಲ ಕೊಡಯ್ಯ ದೇವ. ಆಶೀರ್ವಾದ ಮಾಡು, ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿತಂದೆ. ಆಮೇನ್, ಆಮೇನ್, ಆಮೇನ್.